ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾತುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಹರಿಪುಂಗವಃ ದುಃಖಾದ್ದುಃಖಾಭಿಭೂತಾಯಾಃ ಸಾಂತ್ವಮುತ್ತರಮಬ್ರವೀತ್. ಅವಳ ಸೀತೆಯ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡವ ಅವಳನ್ನು ಬಳಿ ಸಾರುವಾಗ ಬಹಳ ಎಚ್ಚರಿಕೆ ವಹಿಸಿದ. ಯಾವ ರೀತಿಯ ಮಾತನ್ನು ಆಡಿ ಅವಳ ಹತ್ತಿರ ಬರಬೇಕು, ಯಾವ ರೀತಿಯ ಮಾತಾಡಿ ಅವಳ ಆತಂಕವನ್ನು ನೀಗಿಸಬೇಕು, ಇವುಗಳನ್ನೆಲ್ಲ ಅವನು ಮಾಡಿ ಒಂದು ಸಂಗತಿಯನ್ನು ನಿರೂಪಣೆ ಮಾಡಿದ. ನನಗೆ ನೀನು ಗೊತ್ತು ಅಂತ. ಇಲ್ಲಿಗೆ 33 ಸರ್ಗಗಳಾಗಿದ್ವು. 34ನೆಯ ಸರ್ಗವನ್ನು ನಾವು ನೋಡಬೇಕಿದೆ. ಇದು ಮೊದಲನೆಯ ಅಧ್ಯಾಯ, ಮೊದಲನೆಯ ಶ್ಲೋಕ. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಹರಿಪುಂಗವಃ ದುಃಖಾದ್ದುಃಖಾಭಿಭೂತಾಯಾಃ ಸಾಂತ್ವಮುತ್ತರಮಬ್ರವೀತ್. ತಸ್ಯಾಹ ಆ ಸೀತೆಯ ತದ್ವಚನಂ ಶ್ರುತ್ವಾ ಆ ಮಾತನ್ನು ಕೇಳಿ ಹರಿಪುಂಗವಃ ಕಪಿಗಳಲ್ಲಿ ಅಗ್ರೇಸರನಾದ ಹನುಮಂತ ದುಃಖಾಭಿಭೂತಾಯಾಹ ದುಃಖದಿಂದ ಕಂಗೆಟ್ಟ ಅವಳಿಗೆ ಸಾಂತ್ವಂ ಉತ್ತರಮಬ್ರವೀತ್ ಸಂತೈಸುವುದಕ್ಕಾಗಿ ನುಡಿದ. ದುಃಖದಿಂದ ನುಡಿದ. ಕಾರಣ ಏನು ಅಂದರೆ ಇಂತಹವಳಿಗೆ ಕಷ್ಟ ಬಂತಲ್ಲ ಅಂತ. ಏನು ಹೇಳಿದ? ಅಹಂ ರಾಮಸ್ಯ ಸಂದೇಶಾತ್ ದೇವಿ ದೂತಸ್ತವಾಗತಃ ವೈದೇಹಿ ಕುಶಲೀ ರಾಮಃ ಸತ್ವಾಂ ಕೌಶಲಮಬ್ರವೀತ್. ಓ ದೇವಿಯೇ, ರಾಣಿಯೇ, ಒಡತಿಯೇ, ನಾನು ರಾಮನ ಅಣತಿಯನ್ನು ಹೊತ್ತು ದೂತನಾಗಿ ಬಂದಿದ್ದೇನೆ. ವೈದೇಹಿ, ಓ ವಿದೇಹರಾಜನ ಮಗಳೇ, ಕುಶಲೀ ರಾಮ, ಕುಶಲನಾದ ರಾಮ ತ್ವಾಂ ಕೌಶಲಮಬ್ರವೀತ್, ನೀನು ಕುಶಲವೇ ಎಂದ. ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ್ಚ ವೇದ ವೇದ ವಿದಾಂವರಃ ಸತ್ವಾಂ ದಾಶರಥೀ ರಾಮೋ ದೇವಿ ಕೌಚಲಮಬ್ರವೀತ್. ಯಾರು ಬ್ರಹ್ಮಾಸ್ತ್ರವನ್ನು ತಿಳಿದಿದ್ದಾನೋ, ವೇದಗಳನ್ನು ತಿಳಿದಿದ್ದಾನೋ ಅಂತಹ ದಾಶರಥೀ ರಾಮ, ದಶರಥನ ಮಗ ರಾಮನು ತ್ವಾಂ ಕೌಶಲಮಬ್ರವೀತ್, ನೀನು ಕುಶಲವೇ ಎಂದ. ಲಕ್ಷ್ಮಣಶ್ಚ ಮಹಾತೇಜಾಃ ಭರ್ತುಸ್ತೆ ಅನುಚರಪ್ರಿಯಃ ಕೃತವಾನ್ ಶೋಕಸಂತಪ್ತಃ ಶಿರಸಾ ತೇಭಿವಾದನಂ. ಮಹಾತೇಜಾಃ, ಬಹಳ ಪರಾಕ್ರಮ ಇರುವ, ತೇ ಭರ್ತುಃ ಅನುಚರಃ, ನಿನ್ನ ಗಂಡನ ಹಿಂಬಾಲಕನಾದ, ಪ್ರಿಯಃ ಪ್ರಿಯನಾದ ಲಕ್ಷ್ಮಣ ಶೋಕಸಂತಪ್ತನಾಗಿದ್ದಾನೆ. ಅಯ್ಯೋ ಅತ್ತಿಗೆಗೆ ಹೀಗಾಯ್ತಲ್ಲ ಅಂತನ್ನುವ ಶೋಕ ಅವನನ್ನು ಬಿಡದೆ ಕಾಡಿದೆ. ಆದರೂ ಶಿರಸಾತೆ ಅಭಿವಾದನಂ ಕೃತವಾನ್, ತಲೆಬಾಗಿ ನಿನ್ನನ್ನು ನಮಿಸಿದ್ದಾನೆ.
ಸಾತಯೋಃ ಕುಶಲಂ ದೇವಿ ನಿಶಮ್ಯ ನರಸಿಂಹಯೋಃ ಪ್ರತಿಸಂಹೃಷ್ಟ ಸರವಾಂಗಿ ಹನುಮಂತಮಥಾಬ್ರವೀತ್. ಅವರಿಬ್ಬರು ಕುಶಲ ಎಂದು ಕೇಳಿದಾಗ ಬಹಳ ಸಂತೋಷ ಆಯಿತು. ಪ್ರತಿಸಂಹೃಷ್ಟ ಸರ್ವಾಂಗಿ, ಅವಳ ಅಂಗಾಂಗಗಳಲ್ಲಿ ಆ ಹರ್ಷ ಅಭಿವ್ಯಕ್ತ ಆಯಿತು. ಅವಳು ಹನುಮಂತನಿಗೆ ನುಡಿದಳು, ಕಲ್ಯಾಣೀ ಬದಗಾಥೇಯಂ ಲೌಕಿಕೀ ಪ್ರತಿಭಾತಿ ಮೇ ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ. ಜನರಾಡುವ ಗಾದೆ ದಿಟ. ಏನು? ಏತಿ ಜೀವಂತಮಾನಂದ ನರಂ ವರ್ಷಶತಾದಪಿ. 100 ವರ್ಷದಲ್ಲಿ ಒಮ್ಮೆಯಾದರೂ ಉತ್ಕಟವಾದ ಹಿಡಿಸಲಾರದ ಆನಂದ ಒಬ್ಬನಿಗಾಗೇ ಇರುತ್ತೆ. ಇವತ್ತಲ್ಲ ನಾಳೆ ಆನಂದ ಆಗದೆ ಇದ್ದೀತೆ. ಅವರವರ ಲೆವೆಲ್ಲಿಗೆ, ಅವರವರ ಭಾವಕ್ಕೆ ಒಂದು ಉತ್ಕಟವಾದ ಆನಂದ ಆಗೇ ಆಗತ್ತೆ. ತಯೋಸ್ಸಮಾಗಮೇ ತಸ್ಮಿನ್ ಪ್ರೀತಿರುತ್ಪಾದಿತಾದ್ಭುತ ಪರಸ್ಪರೇಣ ಚಾಲಾಪಂ ವಿಶ್ವಸ್ತೌತೌ ಪ್ರಚಕ್ರತು. ತಯೋಸ್ಸಮಾಗಮೇ ತಸ್ಮಿನ್ ಪ್ರೀತಿರುತ್ಪಾದಿತ ಅದ್ಭುತ. ಅವರಿಬ್ಬರನ್ನ ನೋಡಬೇಕು ಅಂತ ಅನ್ನಿಸಿತು. ಅವರಿಬ್ಬರ ಸಮಾಗಮದಲ್ಲಿ ನನಗೆ ವಿಶ್ವಾಸ ಮೂಡಿದೆ ಅಂತ ಅವಳು ಮನಸ್ಸಿಗೆ ತಂದುಕೊಂಡು ವಿಶ್ವಾಸ ಬಂತು. ಓ, ಇವನು ರಾಮನ ದೂತ ಅಂತ. ಏಕೆಂದರೆ ನೊಂದ ಹೆಣ್ಣು, 10 ತಿಂಗಳ ಕಾಲ ತನ್ನವರು ಯಾರೂ ಇಲ್ಲದೆ ಬಾಳಿ ಬದುಕಿದ ಹೆಣ್ಣು. ಅವಳು ನುಡಿದಳು, ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಮಾರುತಾತ್ಮಜಃ ಸೀತಾಯಾ ಶೋಕತಪ್ತಾಯಾ ಸಮೀಪಮುಪಚಕ್ರಮೇ. ಅವಳ ಆ ಮಾತನ್ನು ಕೇಳಿ ಹನುಮಂತ ಸ್ವಲ್ಪ ಹತ್ತಿರ ಬಂದ. ಯಥಾ ಯಥಾ ಸಮೀಪಂ ಸಹ ಹನುಮಾನ್ ಉಪತರ್ಪತಿ ತಥಾ ತಥಾ ರಾವಣಂ ತಂ ಸೀತಾ ಪರಿಶಂಕತೆ. ಎಷ್ಟು ಹತ್ತಿರಕ್ಕೆ ಬರ್ತಾ ಇದ್ದಾನೋ ಅಷ್ಟು ಅವಳ ಮನಸ್ಸಿಗೆ ಆತಂಕ ಆಗ್ತಾ ಹೋಯಿತು. ಓ, ರಾವಣನೇ ವೇಷಧಾರಿಯಾಗಿ ಬಂದಿದ್ದಾನೆ ಅಂತ. ಅಹೋ ಧಿಕ್ಧಿಕ್ಕೃತಮಿದಂ ಕಥಿತಂ ಹಿ ಯದಸ್ಯ ಮೇ ರೂಪಾಂತರಮುಪಾಗಮ್ಯ ಸ ಏವಾಯಂ ಹಿ ರಾವಣಃ. ಅಯ್ಯೋ, ಛೀ, ಇದೇನಾಯಿತು? ಈ ರಾವಣನೇ ಬೇರೆ ರೂಪವನ್ನು ತಳೆದು ಬಂದಿದ್ದಾನೆ. ತಾಮಶೋಕಸ್ಯ ಶಾಖಾಂತು ವಿಮುಕ್ತ್ವಾ ಶೋಕಕರ್ಷಿತಾ ತಸ್ಯಾಮೇವಾನವದ್ಯಾಂಗೀ ಧರಣ್ಯಾಂ ತಮುಪಾವಿಚತ್. ಆ ಅಶೋಕದ ಶಾಖೆಯನ್ನು ತೊರೆದು ಅಲ್ಲಿಯೇ ನೆಲದಲ್ಲಿ ಕುಸಿದಳು. ಅವಂದತ ಮಹಾಬಾಹು ತದಾತಾಂ ಜನಕಾತ್ಮಜಾಂ ಸಾ ಚೈನಂ ಭಯಸಂತ್ರಸ್ತ ಭೂಯೋ ನೈನ ಮುದೈಕ್ಷತಾಂ. ಹತ್ತಿರ ಬಂದ ಹನುಮಂತ ಅವಳಿಗೆ ಸಾಷ್ಟಾಂಗ ಎರಗಿದ. ಆದರೆ ಪೂರ್ತಿ ನೋಡಲಿಕ್ಕೆ ಧೈರ್ಯ ಇಲ್ಲ ಅವಳಿಗೆ. ಕಡೆಗಣ್ಣಿನಲ್ಲಿ ನೋಡಿದ್ಲು, ಈ ಕಪಿ ನಮಸ್ಕಾರ ಮಾಡ್ತಾ ಇದೆ ಅಂತ ಗೊತ್ತಾಯಿತು. ತಂ ದೃಷ್ಟ್ವಾ ವಂದಮಾನಂ ಚ ಸೀತಾ ಶಶಿನಿಭಾನನ ಅಬ್ರವೀತ್ ದೀರ್ಘಮುಚ್ಛ್ವಸ್ಯ ವಾನರಂ ಮಧುರಸ್ವರ. ಹಾಗೆ ನಮಿಸುವ ರಾವಣ, ಹಾಗೆ ನಮಿಸುವ ಹನುಮಂತನನ್ನು ನೋಡಿ ದೀರ್ಘವಾಗಿ ನುಟ್ಟಿಸಿರಿಟ್ಟು ಅವಳು ಹೇಳಿದಳಂತೆ, ಮಾಯಾಂ ಪ್ರವಿಷ್ಟೋ ಮಾಯಾವಿ ಯದಿ ತ್ವಂ ರಾವಣ ಸ್ವಯಂ ಉತ್ಪಾದಯಸಿ ಮೇ ಭೂಯಃ ಸಂತಾಪಂ ತನ್ನ ಶೋಭನಂ. ನೀನು ರಾವಣನಾಗಿದ್ದೇ ಆದರೆ ಮೊದಲೇ ನೊಂದಿರುವ ನನಗೆ ಇನ್ನಷ್ಟು ಭಯವನ್ನು ಹುಟ್ಟಿಸಬೇಡ. ಸರಿಯಲ್ಲ, ಅದು ಬೇಡ್ಕೊಳ್ತಾ ಇದ್ದೇನೆ. ರಾವಣನಾಗಿದ್ದರೆ ರಾವಣನಾಗಿಯೇ ಬಾ, ಮತ್ತೆ ಹೀಗೆ ಮೋಸ ಮಾಡದಿರು. ಸ್ವಂಪರಿತ್ಯಜ್ಯ ರೂಪಂ ಯಃ ಪರಿವ್ರಾಜಕ ರೂಪವಾನ್ ಜನಸ್ಥಾನೇ ಮಯಾ ದೃಷ್ಟಃ ತ್ವಂ ಸ ಏವ ಹಿ ರಾವಣಃ. ನಿನ್ನ ರೂಪವನ್ನು ತೊರೆದು
ತಿರುಗೂಳಿಯಂತೆ ರೂಪವನ್ನು ತೊರೆದು ಬಂದ ರಾವಣನಲ್ಲವೇ ನೀನು? ಹೌದಾ ಇಲ್ವಾ? ಉಪವಾತ ಕೃಶಾಂ ದೀನಾಂ ಕಾಮರೂಪ ನಿಚಾಚರ ಸಂತಾಪಯಸಿ ಮಾಂ ಭೂಯಃ ಸಂತಾಪಂ ತನ್ನ ಚೋಭನಂ. ಈಗಾಗಲೇ ಉಣ್ಣದೆ ಸಣಕಲಾಗಿದ್ದೇನೆ, ಮತ್ತೆ ಇನ್ನಷ್ಟು ಕಾಡಿಸಬೇಡ. ಅಥವಾ ನೈತದೇವಂ ಹಿ ಯನ್ಮಯಾ ಪರಿಶಂಕಿತಂ ಮನಸೋ ಹಿ ಮಮ ಪ್ರೀತಿರುತ್ಪನ್ನಾ ತವ ದರ್ಶನಾತ್. ಸ್ವಲ್ಪ ಹೊತ್ತು ಬಿಟ್ಲು. ಇಲ್ಲ, ನನ್ನ ದೇಹ ಪ್ರತಿಭಟನೆ ಮಾಡ್ತಾ ಇದೆ, ನನ್ನ ಮನಸ್ಸು ಒಂದು ನೆಮ್ಮದಿಯನ್ನು ಅನುಭವಿಸ್ತಾ ಇದೆ. ಗೊಂದಲ. ದೇಹ ಮನಸ್ಸುಗಳು ಕೆಲವೊಮ್ಮೆ ಬೇರೆ ಆಗ್ತದೆ. ದೇಹಕ್ಕೆ ಸಂಕಟ, ಮನಸ್ಸಿಗೆ ಸಂತಸ, ಹೀಗಾಗ್ತಾ ಇದೆ. ಹಾಗಾಗತ್ತೆ. ದೇಹಕ್ಕೆ ಬಹಳ ಕಿರಿಕಿರಿ ಇದ್ರೂ ಕೂಡ ಮನಸ್ಸು ಕೆಲವೊಮ್ಮೆ ಪ್ರಫುಲ್ಲವಾಗಿರುತ್ತೆ. ದೇಹಕ್ಕೆ ಕಂಫರ್ಟ್ ಝೋನ್ ಇದ್ರೂ ಕೂಡ ಮನಸ್ಸು ಚಡಪಡಿಸ್ತಾ ಇರುತ್ತೆ. ಏನೋ ತಪ್ಪು ಮಾಡಿಬಿಟ್ಟಿರ್ತೀವಿ, ಅವಾಗ ಎಲ್ಲ ಸೊಗಸಾಗಿ ಇರುತ್ತೆ, ಒಳ್ಳೆ ಎಲ್ಲದರ ಮೇಲೆ ಕೂತಿರ್ತೀವಿ, ಆದರೆ ಕಿರಿಕಿರಿ. ಹಾಗಾಗತ್ತೆ ಕೆಲವೊಮ್ಮೆ. ಅಥವಾ ಮಾಡಬೇಕಾದ ಕೆಲಸ, ಆಗಬೇಕಾದ ಕೆಲಸ ಆಗಿರಲ್ಲ, ಅವಾಗ ಮನಸ್ಸು ಕಿರಿಕಿರಿ ಆಗುತ್ತೆ. ದೇಹಕ್ಕೆ ಕಂಫರ್ಟ್ ಇರುತ್ತೆ, ಹಾಗಾಗತ್ತೆ. ಯದಿ ರಾಮಸ್ಯ ದೂತಸ್ತ್ವಂ ಆಗತೋ ಭದ್ರಮಸ್ತುತೆ. ಅಥವಾ ಕೆಲವೊಮ್ಮೆ ಮಕ್ಕಳಿಗೇನಾರಾಗಿರುತ್ತೆ, ತಾಯಂದ್ರಿಗೆ ವಿಶೇಷ ಅನುಭವ, ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳಿಗೇನೋ ಒಂದು ಕಿರಿಕಿರಿ ಆದಾಗ ಅದೇ ತರನಲ್ಲಿದ್ದು ಇದ್ದ ಸುಖವನ್ನು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಉಲ್ಟಾ ಇರುತ್ತೆ. ಹಾಗೆ ಸೀತೆಗಾಯಿತು. ಸೀತೆಗೇನು ಇವನೇ ರಾವಣನಿದ್ದಾನೋ ಅಯ್ಯೋ ಅಂತ ಹೇಳಿ ದೇಹದಿಂದ ಪ್ರತಿಭಟನೆ ತೋರಿಸ್ತಾ ಇದ್ದಾಳೆ, ಮಾನಸಿಕವಾಗಿ ಓ ಅಂತ ಸಂತೋಷ ಆಗಿದೆ. ಯದಿ ರಾಮಸ್ಯ ದೂತಸ್ತ್ವಮಾಗತೋ ಭದ್ರಮಸ್ತುತೆ ಪೃಚ್ಛಾಮಿ ತ್ವಾಂ ಹರಿಶ್ರೇಷ್ಠ ಪ್ರಿಯಾ ರಾಮ ಕಥಾ ಹಿಮೇ. ರಾಮನ ದೂತನಾಗಿ ನೀನು ಬಂದದ್ದೇ ಆದರೆ ನಿನಗೆ ಒಳಿತಾಗಲಿ. ರಾಮನ ಬಗ್ಗೆ ಕೇಳ್ತೇನೆ, ಹೇಳು. ಪ್ರಿಯಾ ರಾಮ ಕಥಾ ಹಿಮೇ. ರಾಮನ ಬಗ್ಗೆ ಮಾತನಾಡೋದು ನನಗೆ ಅತ್ಯಂತ ಪ್ರಿಯ. ಗುಣಾನ್ ರಾಮಸ್ಯ ಕಥಯ ಪ್ರಿಯಸ್ಯ ಮಮ ವಾನರ ಚಿತ್ತಂ ಹರಸಿ ಮೇ ಸೌಮ್ಯ ನದೀ ಕೂಲಂ ಯಥಾರಯಃ. ಓ ಕಪಿಯೇ, ಪ್ರಿಯನಾದ ರಾಮನ ಗುಣಗಳನ್ನು ನುಡಿ. ಚಿತ್ತಂ ಹರಸಿ ಮೇ ಸೌಮ್ಯ, ನನ್ನ ಮನಸ್ಸನ್ನು ಸೆಳೆಯುತ್ತಿದ್ದಿ. ದಡದಲ್ಲಿರುವ ಮಣ್ಣನ್ನು ನದಿಯ ಪ್ರವಾಹ ಹೇಗೆ ಸೆಳ್ಕೊಂಡು ಹೋಗುತ್ತೋ ಹಾಗೆ. ಅಹೋ ಸ್ವಪ್ನಸ್ಯ ಸುಖತಾ ಯಾಹಮೇವ ಚಿರಾಹೃತ ಪ್ರೇಷಿತಂ ನಾಮ ಪಶ್ಯಾಮಿ ರಾಘವೇಣ ವನೌಕಸಂ. ಕನಸೇ ಎಷ್ಟೋ ಸುಖವಾಗಿರುತ್ತೆ, ಇದು ಕನಸೋ? ರಾಮ ಕಳುಹಿಸಿದ ಒಬ್ಬನನ್ನು ನೋಡ್ತಾ ಇದ್ದೇನೆ, ಇದು ಎಚ್ಚರವೋ? ನಾಹಂ ಸ್ವಪ್ನಮಿಮಂ ಮನ್ಯೆ ಸ್ವಪ್ನೆ ದೃಷ್ಟ್ವಾ ಹಿವಾನರಂ ನ ಶಕ್ಯೋಭ್ಯುದಯ ಪ್ರಾಪ್ತುಂ ಪ್ರಾಪ್ತಶ್ಚಾಭ್ಯುದಯೋ ಮಮ. ಅಥವಾ ಇದು ಕನಸಿರ್ಲಿಕ್ಕಿಲ್ಲ, ಕನಸಿನಲ್ಲಿ ಕಪಿ ಕಂಡ್ರೆ ಅಭ್ಯುದಯ ಇಲ್ಲ ಅಂತಾರೆ. ಕನಸಿನಲ್ಲಿ ಕಪಿ ಕಂಡ್ರೆ ಅಭ್ಯುದಯ ಇಲ್ಲ. ಅಭ್ಯುದಯ ಅಂತಂದ್ರೆ ಕಾಮ್ಯ ಕರ್ಮದ ಫಲಗಳಿಲ್ಲ ಅಂತ. ಅಭ್ಯುದಯ ಅಂದರೆ ಹಾಗೆ, ಮತ್ತೆ ಗಂಡನೊಡನೆ ಸೇರೋದು ಇತ್ಯಾದಿ ಇತ್ಯಾದಿಗಳಿಲ್ಲ. ಬೇಕಾದರೆ ಕೆಲವೊಮ್ಮೆ ಏನಾಗುತ್ತೆ, ಅಲೌಕಿಕ ಫಲ, ಪಾರತ್ರಿಕ ಫಲ ಬಂದರೂ ಬರಬಹುದು ನಂತರದ ಸಂಗತಿಗಳಲ್ಲಿ. ಅದು ಅವರ ವೈಯಕ್ತಿಕವಾದ ಪ್ಯಾಟರ್ನ್ ಇರುತ್ತೆ ಕನಸಿನದ್ದು, ಅದಕ್ಕೆ ಸಂಬಂಧಪಟ್ಟದ್ದು. ಆದರೆ ಕಪಿ ಏನಿದೆ, ಆ ಕಪಿ ಬಂದರೆ ಅಭ್ಯುದಯ, ಲೌಕಿಕವಾದ ಫಲಗಳು ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನನಗೀಗಾಗಲೇ ಆಗಿದೆ. ಯಾಕೆ ಅಂತಂದರೆ ನನ್ನ ಎಡ ಅಂಗಾಂಗಗಳು ಅದುರಿವೆ. ಅದು ದೈಹಿಕವಾಗಿ ಒಳ್ಳೆಯದಾಗ್ತದೆ ಅಂತ, ಲೌಕಿಕವಾಗಿ ಒಳ್ಳೆಯದಾಗ್ತದೆ ಅಂತ
ಕಿನ್ನು ಸ್ಯಾತ್ ಚಿತ್ತಮೋಹೋಯಂ ಭವೇದ್ವಾತಗತಿಸ್ತ್ವಯಂ ಉನ್ಮಾದಜೋ ವಿಕಾರೋ ವಾ ಸ್ಯಾದಯಂ ಮೃಗತೃಷ್ಣಿಕಾ. ಅಥವಾ ಮನಸ್ಸು ಕಂಗೆಟ್ಟಿದೆಯೇನೋ, ವಾತಪ್ರಕೋಪ ಆದಾಗ ಕೆಲವೊಮ್ಮೆ ಇಲ್ಲದ್ದೆಲ್ಲ ಇದೆ ಅಂತ ತೋರುತ್ತೆ. ವಾತಪ್ರಕೋಪ ಅಂತ ಒಂದಿರುತ್ತೆ. ಆ ವಾತಪ್ರಕೋಪ ಆದಾಗ ಇಲ್ಲದೆ ಇರೋದು ಇದೆ ಇದೆ ಅಂತ ತೋರಿಬಿಡತ್ತೆ. ಆ ತೀವ್ರ ವಾತಪ್ರಕೋಪ ಆದವರನ್ನು ಕೇಳಿ, ಅವ್ರಿಗೇನೇನೋ ಕಾಣಿಸ್ತಾ ಇರುತ್ತೆ, ಅದು ಇರೋದೇ ಇಲ್ಲ. ಮಾನಸಿಕವಾಗಿ ಅದಾಗ್ಬಿಟ್ರೆ ಸ್ಕ್ರಿಜೋಫ್ರೀನಿಕ್ ಅಂತ ಕರೀತಾರೆ. ಅದು ಭೀಕರ. ಆದರೆ ಕೆಲವೊಮ್ಮೆ ವಾತಾವಸ್ಥೆ ಉಲ್ಬಣ ಆದಾಗಲೂ ಏನೇನೋ ಕಾಣುತ್ತೆ. ಉನ್ಮಾದಜೋ ವಿಕಾರೋವಾ ಅಥವಾ ಭ್ರಮೆ. ಉನ್ಮಾದದಿಂದ ನಾವು ಅದನ್ನು ಎಣಿಸಿ 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 ನಮಗದೇ ಕಾಣ್ತಾ ಇರುತ್ತೆ. ಕೆಲವೊಮ್ಮೆ ಆ ವಿಕಾರವೋ ಸ್ಯಾದಯಂ ಮೃಗತೃಷ್ಣಿಕಾ. ಇದೇನಿದು? ದೂರದಲ್ಲಿ ಕಾಣುವ ಮೃಗತೃಷ್ಣೆಯ ತರಹವೋ. ಮೃಗತೃಷ್ಣಿಕಾ ಅಂತ ಅದನ್ನು ಕನ್ನಡದಲ್ಲಿ ಬಿಸಿಲುಗುದುರೆ ಅಂತ ಕರೀತಾರೆ. ದೂರದಲ್ಲಿ ನೀರಿರುವ ಹಾಗೆ ಕಾಣುತ್ತೆ, ಆದರೆ ಅಲ್ಲಿಗೆ ಹೋದರೆ ನೀರಿರಲ್ಲ. ನೀವು ದೀರ್ಘ ಪ್ರಯಾಣದಲ್ಲಿ, ಅಂದರೆ ರೋಡು ಪೂರ್ತಿಯಾಗಿರ್ಬೇಕು. ಈ ಘಾಟ್ಸ್ ಥರ ಹಿಂಗೆ ಕರ್ವೆಲ್ಲ ಇರಬಾರ್ದು. ಸ್ಟ್ರೈಟ್ ರೋಡ್ ಅಂತ ಇರುತ್ತಲ್ಲ, ಗ್ರ್ಯಾಂಡ್ ಟ್ರಂಕ್ ರೋಡ್ ಥರದ್ದು. ಆ ಸ್ಟ್ರೈಟ್ ರೋಡಿನಲ್ಲಿ ಅಲ್ಲಿ ನೀರಿರೋ ಹಾಗೆ ಕಾಣುತ್ತೆ. ಹತ್ತಿರ ಹೋದರೆ ನೀರಿರಲ್ಲ, ಬಿಸಿಲು ಮಾತ್ರ ಇರುತ್ತೆ. ಆ ತರಹವೋ ಇದು? ಅಥವಾ ನಾಯಮುನ್ಮಾದೋ ಮೋಹೋಪ್ಯುನ್ಮಾದ ಲಕ್ಷಣ ಸಂಬುದ್ಧೇ ಚಾಹಮಾತ್ಮಾನಂ ಇಮಂ ಚಾಪಿವ ನೌಕಸಂ. ಅಥವಾ ಇದು ಉನ್ಮಾದ ಇರಲಿಕ್ಕಿಲ್ಲ, ಮೋಹವೂ ಇರಲಿಕ್ಕಿಲ್ಲ. ಯಾಕೆಂದರೆ ನನಗೆ ಮೋಹವೋ ಅಂತ ಕೇಳ್ಕೊತಾ ಇದ್ದೀನಿ ಅಂದರೆ ಮೋಹ ಇರಲಿಕ್ಕಿಲ್ಲ ಅಲ್ವಾ? ನನಗೆ ಹುಚ್ಚೋ ಬೆಪ್ಪೋ ಅಂತ ಅವನಿಗೆ ಮನಸ್ಸಿಗೆ ಬಂದರೆ ಹುಚ್ಚಿರ್ಲಿಕ್ಕಿಲ್ಲ ಅಂತ ಅರ್ಥ. ಹುಚ್ಚರಿಗೆ ನಾನು ಹುಚ್ಚ ಅಂತ ಅನ್ಸೋದೇ ಇಲ್ಲ. ಅದರಿಂದ ಬದುಕಿದಿನೋ ಇಲ್ವೋ ಅಂತ ಹೇಳಿ ಬದುಕಿದ್ದಾಗ ಅನ್ಸಲ್ಲ. ಅಥವಾ ಅನ್ನಿಸಿದರೆ ಸತ್ತಿಲ್ಲ ಅಂತ ಅರ್ಥ. ಬದುಕಿದನಾ ಅಬ್ಬಾ ಅಂತೇಳಿ ನೆಕ್ಸ್ಟು ಪಾಪ ಕೆಲವೊಬ್ಬರಿಗೆ ಸಾಫ್ಟ್ ಲಿಟ್ರೇಟ್ಸ್ ಇರ್ತಾರೆ. ನಂತರ ಅವರು ನಾನು ಈ ಗ್ರೂಪಲ್ಲಿ ಇದ್ದೀನಿ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಒಬ್ರು ವಿದ್ವಾಂಸರು, ಅವರು ಗೊತ್ತಿಲ್ಲ ಅವ್ರಿಗೆ, ಇದು ತೀರಾ ಹಳಬರವರು. ನಾನು ಈ ಗ್ರೂಪಲ್ಲಿ ಇದ್ದೀನಾ ಅಂತ ಮೆಸೇಜ್ ಹಾಕಿದ್ರು. ಹಾಗಾಗತ್ತೆ ಕೆಲವೊಮ್ಮೆ. ಸಂಬುದ್ಧೇ ಚಾಹಮಾತ್ಮಾನಂ, ನನ್ನ ಬಗ್ಗೆ ನಾನು ಪ್ರಶ್ನೆ ಕೇಳ್ಕೊತಾ ಇದ್ದೇನೆ. ಆಮೇಲೆ ಈ ಕಪಿಯನ್ನು ಕುರಿತು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇತ್ಯೇವಂ ಬಹುಧಾ ಸೀತಾ ತಂ ಪ್ರಧಾರ್ಯ ಬಲಾಬಲಂ ರಕ್ಷಸಾಂ ಕಾಮರೂಪತ್ವಾತ್ ಮೇನೇತಂ ರಾಕ್ಷಸಾಧಿಪಂ. ಈ ರೀತಿ ನೋಡಿದ. ಸೀತೆ ತನ್ನನ್ನು ಕುರಿತು ಅನೇಕ ವಿಕಲ್ಪಗಳಿಗೆ ಒಡ್ಡಿಕೊಳ್ತಾ ಇದ್ದಾಳೆ. ವಿಕಲ್ಪ ಅಂದರೆ ಪ್ರಶ್ನೆ. ಅನೇಕ ಪ್ರಶ್ನೆಗಳಿಗೆ ಒಡ್ಡಿಕೊಳ್ತಾ ಇದ್ದಾಳೆ. ಇದು ಸಹಜ. ನೋಡಿ, ಇದು ನಮಗೆ ಹೀಗಾಗಲ್ವಲ್ಲ ಅಂತ ಅಂದ್ಕೊಳ್ಬೇಡಿ. 10 ತಿಂಗಳು ಒಂಟಿಯಾಗಿ ಇದ್ದಾಳೆ. ಅವಳಿಗೆ ರಾಮನ ಹೆಸರು ಅವಳನ್ನು ಬಿಟ್ಟು ಬೇರೆ ಯಾರೂ ಹೇಳ್ತಾ ಇರಲಿಲ್ಲ. ಹೇಳ್ತಾ ಇದ್ರು, ನಿಂದನೆಯಲ್ಲಿ ಹೇಳ್ತಾ ಇದ್ರೆ ಅವನನ್ನು ಕಟ್ಕೊಂಡು ಏನು ಮಾಡ್ತಿ ಅಂತ. ಆ ತರಹದಲ್ಲಿ ಇದ್ದಾಗ ಅದಾಗತ್ತೆ. ಈ ಸಿಕ್ನೆಸ್ ಅಂತ ಹೇಳಿ ಒಂದು ರೋಗ ಇರುತ್ತೆ. ಅದಾದಾಗಲೂ ಅಷ್ಟೆ. ಈ ಒಂದು ತೆಪ್ಪದಲ್ಲಿ ಒಂದು ಸಣ್ಣ ದೋಣಿ ಇಡೀ ಸಮುದ್ರ ದಾಟ್ತೇನೆ ಅಂತ ಒಬ್ಬ ಹೊರಟ. ಇಡೀ ಸಮುದ್ರ. ಆ ಸಿಕ್ನೆಸ್ಸಿನ ಉನ್ಮಾದದಿಂದಾಗಿ ಇಲ್ಲದೆ ಇರೋದೆಲ್ಲ ಇರೋ ಹಾಗೆ ಕಾಣ್ತಾ ಇತ್ತಂತ ಅವನು ಬರ್ಕೊಂಡಿದ್ದಾನು. ಅದರಿಂದಾಗಿ ತೀವ್ರ ತರಹದ ಏಕಾಂತ. 2 ತಿಂಗಳು ಅವನು ಏಕಾಂತದಲ್ಲಿದ್ದ. ಅವನು ತನ್ನ ಕಡೆಗೆ ಬಂದ ಮೀನನ್ನು ಹಾಗೆ ಹಿಡಿದು ತಿಂದು 2 ತಿಂಗಳು ಹೇಗೋ ಬದುಕಿದ್ದ. ಆಮೇಲೆ ನಗರಕ್ಕೆ ಬಂದ, ಅವನಿಗೆ ಚಿಕಿತ್ಸೆ ಕೊಟ್ಟರು, ಎಲ್ಲ ಸರಿ. ಆದರೆ ಅವನು ಹೇಳ್ತಾನೆ, ದಾಖಲಿಸ್ತಾನೆ, ನನಗೆ
ಯಾವ್ದ್ಯಾವ್ದು ಏನೇನೋ ಬಣ್ಣದ ತರಹ ಕಾಣಿಸ್ತಾ ಇತ್ತು, ಯಾರ್ಯಾರೋ ಬರ್ತಿರೋ ತರಹ ಕಾಣಿಸ್ತಾ ಇತ್ತು. ಎಲ್ಲ ನನ್ನ ಸಂಬಂಧಿಕರು, ನನ್ನ ಮಿತ್ರರು, ನಾನು ದ್ವೇಷ ಮಾಡ್ತಾ ಇದ್ದವರು ಎಲ್ಲರೂ ಬರ್ತಿರೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಅವನು. ಅದರಿಂದ ದಟ್ಟವಾದ ಏಕಾಂತದಲ್ಲಿ ಇದ್ದವರಿಗೆ ಈ ತರಹ ಆಗತ್ತೆ, ಆಗಲ್ಲ ಅಂತೇನಿಲ್ಲ. ಅದನ್ನು ಅವಳು ಅನುಭವಿಸಿ ತೋರಿಸಿದ್ಲು, ಹೇಳಿದ್ಲು ಅಷ್ಟೆ. ಏತಾಂ ಬುದ್ಧಿಂ ತದಾ ಕೃತ್ವಾ ಸಾ ಸೀತಾ ತನು ಮಧ್ಯಮ ನ ಪ್ರತಿವ್ಯಾಜಹಾರಾತ ವಾನರಂ ಜನಕಾತ್ಮಜಾಂ. ಆಮೇಲೆ ಅವ ಏನು ಮಾಡಿದ, ಏನೇ ಆಗಲಿ ಅಲ್ಲ, ಅವಳು ಏನು ಅಂದ್ಕೊಂಡು, ಏನೇ ಆಗಲಿ ರಕ್ಷಸಾಂ ಕಾಮರೂಪತ್ವಾತ್, ಯಾವ ತರಹ ಬೇಕಾದರೂ ರೂಪವನ್ನು ಧರಿಸ್ತಾರೆ. ಕಾಮರೂಪ ಅಂದ್ರೆ ಏನು ಗೊತ್ತಾ? ಬೇಕಾದ ರೀತಿಯಲ್ಲಿ ರೂಪವನ್ನು ಧರಿಸಬಲ್ಲವರು ಅಂತ. ರಾವಣನೇ ಇರಬಹುದು, ಏನೂ ಮಾತಾಡಲಿಲ್ಲ. ಸೀತಾಯ ನಿಶ್ಚಿತಂ ಬುದ್ಧ್ವಾ ಹನುಮಾನ್ ಮಾರುತಾತ್ಮಜ ಶ್ರೋತ್ರಾನುಕೂಲೈರ್ವಚನೈ ತದಾ ತಾಂ ಸಂಪ್ರಹರ್ಷಯನ್. ಸೀತೆಯ ನಿಶ್ಚಯ ಗೊತ್ತಾಯ್ತು ಅವನಿಗೆ, ಗೊತ್ತಾಗತ್ತಲ್ಲ. ಶ್ರೋತ್ರಾನುಕೂಲೈರ್ವಚನೈ, ಕಿವಿಗೆ ಇಂಪಾದ ಮಾತುಗಳಿಂದ, ತದಾ ತಾಂ ಸಂಪ್ರಹರ್ಷಯನ್, ಅವಳನ್ನು ಹರ್ಷಗೊಳಿಸಿದ. ಗೊತ್ತಾಯ್ತು, ಯಾಕೆಂದರೆ ಎದುರುಗಡೆ ಇರುವವರು ಯಾವ ರೀತಿ ಇರ್ತಾರೆ, ಅವರ ಹತ್ರ ಹೇಗೆ ಮಾತನಾಡಬೇಕು, ಅವರ ಹಿನ್ನೆಲೆಯಲ್ಲಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ನಾವು ಮೊದಲು ಕವರ್ ಮಾಡಬೇಕು ಅನ್ನೋದೆಲ್ಲ ಹನುಮಂತನಿಗೆ ಗೊತ್ತಿತ್ತು. ಬೇರೆ ಯಾವ ಕಪಿಗಳಿಗೂ ಇಷ್ಟು ಐಡಿಯಾ ಇರ್ತಿರ್ಲಿಲ್ವೇನೋ. ಅದರಿಂದ ಯುಕ್ತಿಯುಕ್ತವಾಗಿ ಅವನು ಅವಳ ಮನಸ್ಸಿನ ಸ್ಥಿತಿಯನ್ನು ಅಳೆದು ಆಮೇಲೆ ಮಾತನಾಡಿದ. ಆದಿತ್ಯೈವ ತೇಜಸ್ವಿ ಲೋಕಕಾಂತ ಶಶಿ ಯಥಾ ರಾಜಾತರ್ವಸ್ಯ ಲೋಕಸ್ಯ ದೇವೋ ವೈಶ್ರವಣೋ ಯಥಾ. ತಾಯಿ, ನಾನು ನೋಡಿದಾಗ ಆದಿತ್ಯೈವ ತೇಜಸ್ವಿ, ಸೂರ್ಯನಂತೆ ಪ್ರಖರವಾಗಿರುವವ, ಲೋಕಕಾಂತ ಶಶಿ ಯಥಾ, ಜನರಿಗೆ ತಂಪು ಬೀರುವ ತಂಗದಿರನ ತರಹ. ತಂಗದಿರ ಅಂದರೆ ಚಂದ್ರ, ಚಂದ್ರನ ಹಾಗೆ. ರಾಜಾತರ್ವಸ್ಯ ಲೋಕಸ್ಯ ದೇವೋ ವೈಶ್ರವಣೋ ಯಥಾ, ಕುಬೇರನ ಹಾಗೆ ಎಲ್ಲರನ್ನ ಆನಂದಗೊಳಿಸುವವ. ವಿಕ್ರಮೇಣ ಉಪಪನ್ನಶ್ಚ ಯಥಾ ವಿಷ್ಣುರ್ ಮಹಾಯತಾಃ ಸತ್ಯವಾದಿ ಮಧುರವಾಗ್ ದೇವೋ ವಾಚಸ್ಪತಿರ್ ಯಥಾ. ವಿಕ್ರಮೇಣ ಉಪಪನ್ನಶ್ಚ, ಪರಾಕ್ರಮದಿಂದ ಕೂಡಿದ್ದಾನೆ. ಹೇಗೆ? ಯಥಾ ವಿಷ್ಣುರ್ ಮಹಾಯತಾಃ, ವಿಷ್ಣು ಅಂದರೆ ವರುಣ. ಇಲ್ಲಿ ದಿಗಭಿಮಾನಿ ದೇವತೆಗಳನ್ನು ಹೇಳ್ತಾ ಇರೋದು, ದಿಕ್ಪಾಲಕರಾದ ದೇವತೆಗಳನ್ನು ಹೇಳ್ತಾ ಇರೋದು, ದಿಕ್ಕಿನಲ್ಲಿ ಇರುವ ದೇವತೆಗಳನ್ನು ಹೇಳ್ತಾ ಇರೋದು, ಬೆಳಕು ಬೀರುವ ದೇವತೆಗಳನ್ನು ಹೇಳ್ತಾ ಇರೋದು. ಅದರಿಂದಾಗಿ ವಿಷ್ಣು ಅಂದರೆ ವರುಣ. ಯಾಕೆ ವಿಷ್ಣು ಅಂದರೆ ವರುಣ? ವಿಷ್ಣು ಅಂದರೆ ನೀರು ಅಂತ ಅರ್ಥ. ಹೇಗೆ? ವಿಶತಿ ಸರ್ವಮತ್ರ, ಎಲ್ಲವೂ ಇದರೊಳಗಡೆ ಹೋಗಬಲ್ಲದು. ಅದರಿಂದಾಗಿ ವಿಷ್ಣು. ಎಲ್ಲವೂ ಇದರೊಳಗಡೆ ಹೋಗಬಲ್ಲದು, ಅದರಿಂದಾಗಿ ಇದನ್ನು ವಿಷ್ಣು ಅಂತ ಕರೀತಾರೆ. ಈ ತರಹದ ಒಂದು ಗುಣ ನೀರು, ನೀರಿನ ಒಡೆಯನಾದ ಇದು ವರುಣನು ವಿಷ್ಣು. ವಿಷ್ಣುವಿನಂತೆ ಪರಾಕ್ರಮಿ. ವಿಷ್ಣು ಅಂದರೆ ವರುಣ ಯಾವಾಗ ಪರಾಕ್ರಮವನ್ನು ತೋರಿದ ಅಂದರೆ ರಾಜಸೂಯಾಗ ಮಾಡಿದವ್ರ ಲಿಸ್ಟಲ್ಲಿ ಅವನು ಇದ್ದಾನೆ. ಅದರಿಂದಾಗಿ ವರುಣನಂತೆ ಪರಾಕ್ರಮಿ. ಸತ್ಯವಾದಿ ಮಧುರವಾಗ್ ದೇವೋ ವಾಚಸ್ಪತಿರ್ ಯಥಾ, ಸತ್ಯವನ್ನು ನುಡಿಯುವವ, ಇಂಪಾಗಿ ನುಡಿಯುವವ. ಹೇಗೆ? ದೇವೋ ವಾಚಸ್ಪತಿರ್ ಯಥಾ. ವಾಕ್ ಅಂತಂದರೆ ಸ್ವಾಹ, ಸ್ವಾಹಾಳಪತಿ ಅಂದರೆ ಅಗ್ನಿ, ಅಗ್ನಿಯ ಧ್ವನಿ ಇಂಪು ಅಂತೆ. ವರುಣನಿಗೆ ಯಾಕೆ ಅದು ವಿಶೇಷಣ ಕೊಡಲಿಲ್ಲ ಅಂತಂದರೆ, ಭಿನ್ನಕಾಂಶ ಸ್ವರ ಇವ, ಒಡೆದ ಕಂಚಿನಂತೆ ಅವನ ಧ್ವನಿಯಂತೆ ವರುಣನದ್ದು. ಮಠದಲ್ಲಿ ಜಾಗಂಟೆ ಇರುತ್ತಲ್ಲ ಆ ಥರದ್ದು.
ಇದು ಛಂದೋಗ ಭಾಷ್ಯದಲ್ಲಿ ಬರುವಂತಹ ಮಾತು. ಒಡೆದು ಹೋದ ಕಂಚಿನ ಹಾಗೆ ಅವನದ್ದು ಧ್ವನಿ ಇರುತ್ತೆ, ವರುಣನದ್ದು. ಹಾಗೆ ರೂಪವಾನ್ ಸುಭಗಶ್ರೀ, ಅದಕ್ಕೆ ಅವನು ಅದನ್ನ ಮಧುರವಾಕನ್ನೋ ವಿಚೇತನವನ್ನು ವರುಣನಿಗೆ ಹೇಳಿಲ್ಲ, ಅಗ್ನಿಗೆ ಹೇಳಿದ್ರು. ವಾಚಸ್ಪತಿರ್ ಯಥಾ ರೂಪವಾನ್ ಸುಭಗಶ್ರೀಮಾನ್ ಕಂದರ್ಪ ಇವ ಮೂರ್ತಿಮಾನ್ ಸ್ಥಾನಕ್ರೋಧೆ ಪ್ರಹರ್ತಾ ಚ ಶ್ರೇಷ್ಠೋ ಲೋಕೆ ಮಹಾರಥಃ. ಇನ್ನು ರೂಪವಾನ್ ಪರಮ ರೂಪ, ಕಂದರ್ಪ ಇವ ಮೂರ್ತಿಮಾನ್ ಕಾಮನೇ ಮೂರ್ತಿವತ್ತಾಗಿ ಬಂದಿದೆಯೋ ಎಂಬಂತೆ ಇದ್ದಾನೆ. ಕಾಮನನ್ನ ಕಂದರ್ಪ ಅಂತ ಕರೀತಾರೆ. ಕ ಅಂದ್ರೆ ಕುತ್ಸಿತ, ದರ್ಪ ಅಂದ್ರೆ ಹೆಮ್ಮೆ, ಕೆಟ್ಟ ಹೆಮ್ಮೆಯನ್ನು ಕೊಡುವವ. ದೇಹ ಚೆನ್ನಾಗಿದೆ ಅಂತ ಹೆಮ್ಮೆ ಬಂದರೆ ಅದು ಕಂದರ್ಪ. ಯಾಕೆಂದ್ರೆ ಆ ದೇಹ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ರೂಪದ ಬಗೆಗಿನ ಹೆಮ್ಮೆ, ನಾನು ರೂಪವಂತ ಅನ್ನುವ ಹೆಮ್ಮೆ ಏನಿರುತ್ತೆ ಅದು ಕುತ್ಸಿತವಾದದ್ದು ಅಂತ, ಅದಕ್ಕೆ ಕಂದರ್ಪ ಅಂತ. ನಾನು ಬಹಳ ಚೆನ್ನಾಗಿದ್ದೇನೆ ಅಂತ ಯಾರಿಗಾದ್ರೂ ಅಹಂಕಾರ ಬಂದರೆ ಓ ಕಂದರ್ಪ ಅಂತ. ಯಾಕೆಂದ್ರೆ ಅದು ಇವತ್ತಿರುತ್ತೆ, ನಾಳೆ ಇರಲ್ಲ. ಗೀತಾ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾನೆ. ಪುರೂರವಸ್ಸು ಸ್ನಾನಕ್ಕೆ ಹೋದ, ಆಗ ದೇವತೆಗಳು ಹಿಂಗೆ ನೋಡ್ತಾ ಇದ್ರಂತೆ. ಅಶ್ವಿ ದೇವತೆಗಳು ಸ್ನಾನಕ್ಕೆ ಹೋಗಿ ಬಂದಾಗ ಪಕ್ಕ ನಕ್ಕದ್ರಂತೆ. ಯಾಕೆ ಅಂದರೆ ಮುಪ್ಪು ಶುರು ಆಗಿದೆ ಅಂದ್ರಂತೆ. ನಮಗದು ಗೊತ್ತೇ ಆಗಲ್ಲ. ಇನ್ನೇನು ನಿನ್ನ ಮುಖದಲ್ಲಿ ಸುಕ್ಕು ಬೀಳುತ್ತೆ ಯಾರು ಗೊತ್ತಾಗತ್ತೆ? ಬಿದ್ಮೇಲೆ ಗೊತ್ತಾಗ್ಬೇಕಷ್ಟೆ. ಅದು ದಿವಸ ನೋಡ್ತಾ ಇದ್ದವ್ರು ಗೊತ್ತಾಗಲ್ಲ. ಅಪರೂಪಕ್ಕೆ ನೋಡುವವರಿಗೆ ಓ ನಿನ್ನ ದೇಹದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತಾರೆ. ಹಾಗೆ ಅದರಿಂದಾಗಿ ರೂಪದ ದರ್ಪ ಏನಿದೆ ಅದು ಅದನ್ನು ತಂದುಕೊಡುವವನೇ ಅವನು. ರೂಪದ ದರ್ಪವನ್ನು ತಂದುಕೊಡುವವ ಕಂದರ್ಪ. ಅದಕ್ಕೆ ಅದು ಕೆಟ್ಟ ದರ್ಪ, ಅದನ್ನು ಕೊಡುವವನು ಕಂದರ್ಪ. ಆ ಕಂದರ್ಪ ಅಂದರೆ ಕಾಮನಂತೆ ರೂಪ ಇರುವವ. ಸ್ಥಾನ ಕ್ರೋಧೆ ಪ್ರಹರ್ತಾಚ, ಸರಿಯಾದ ಕಾಲದಲ್ಲಿ ಸಿಟ್ಟು ಮಾಡ್ಕೋತಾನೆ, ಸರಿಯಾದ ಸ್ಥಾನದಲ್ಲಿ ಸಿಟ್ಟು ಮಾಡ್ಕೋತಾನೆ, ಸರಿಯಾದ ಕಾಲದಲ್ಲಿ ಹೊಡಿತಾನೆ, ಸರಿಯಾದ ಜಾಗಕ್ಕೆ ಹೊಡಿತಾನೆ. ಶ್ರೇಷ್ಠೋ ಲೋಕೆ ಮಹಾರಥಃ. ಹೀಗೆ ಲೋಕದಲ್ಲಿ ಮಹಾರಥ. ಮಹಾರಥ ಅಂದರೆ ಶಸ್ತ್ರಶಾಸ್ತ್ರಗಳಲ್ಲಿ ಪರಿಣತ. ಏಕೋದಶ ಸಹಸ್ರಾಣಾಂ ಯೋಧಯೇದ್ಯಸ್ತು ಧನ್ವಿನಾಂ ಶಸ್ತ್ರೇ ಶಾಸ್ತ್ರೇ ಚ ನಿರತಃ ಮಹಾರಥ ಇತೀರ್ಯತೆ ಅಂತ ಒಂದು ಕೋಶ. ಒಬ್ಬನೇ 11,000 ಜನರನ್ನು ಎದುರಿಸಬಲ್ಲವ. ಶಾಸ್ತ್ರದಲ್ಲಿಯೂ ಜಾಣ, ಅವನನ್ನು ಮಹಾರಥ ಅಂತ ಕರೀತಾರೆ. ಆಯ್ತಾ? ಅಂತಹ ಮಹಾರಥ ಬಾಹುಚ್ಛಾಯಾಮವಷ್ಟಬ್ಧೋ ಯಸ್ಯ ಲೋಕೋ ಮಹಾತ್ಮನಃ ಅಪಕ್ರಮ್ಯ ಆಶ್ರಮ ಪದಾತ್ ಮೃಗರೂಪೇಣ ರಾಘವಂ ಶೂನ್ಯೇ ಯೇನಾಪನೀತಾಸಿ ತಸ್ಯ ದ್ರಕ್ಷಸಿ ತತ್ಫಲಂ. ಇಡೀ ಜಗತ್ತು ಯಾರ ತೋಳನ್ನು ಆಶ್ರಯಿಸಿದೆಯೋ ಅಂತಹ ರಾಮ ಅವನನ್ನ ಅಪಕ್ರಮ್ಯ ಆಶ್ರಮ ಪದಾತ್, ಗುಡಿಸಲಿನಿಂದ ಆಚೆ ಹಾಕಿದಾಗ, ಶೂನ್ಯ ಅವನಿಲ್ಲದಾಗ, ಅಪನೀತಾಸಿ ನೀನು ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದಾರೆ, ಅದರ ಫಲವನ್ನು ನೋಡುತ್ತೀಯ. ಅಚಿರಾದ್ರಾವಣಂ ಸಂಖ್ಯೆ ಯೋವಧಿಷ್ಯತಿ ವೀರ್ಯವಾನ್. ಬೇಗದಲ್ಲಿ ರಾಮ ರಾವಣನನ್ನು ಕೊಲ್ಲುತ್ತಾನೆ. ತ್ವದ್ವಿಯೋಗೇನ ದುಃಖಾರ್ತಃ ಕ್ರೋಧ ಪ್ರಮುಕ್ತೈಋಷಿಭಿಃ ಜ್ವಲದ್ಭಿರಿವ ಪಾವಕೈಃ ತೇನಾಹಂ ಪ್ರೇಚಿತೋ ದೂತಃ ತ್ವತ್ಸಕಾಚಮಿಹಾಗತಃ. ಅಂತಹ ರಾಮ ನನ್ನನ್ನು ದೂತನಾಗಿ ಕಳುಹಿಸಿದ್ದೇನೆ, ನಾನು ಇಲ್ಲಿಗೆ ಬಂದಿದ್ದೇನೆ. ತ್ವದ್ವಿಯೋಗೇನ ದುಃಖಾರ್ತಃ ಸತ್ವಾಂ ಕೌಚಲಮಬ್ರವೀತ್ ಲಕ್ಷ್ಮಣಶ್ಚ ಮಹಾತೇಜಾಃ ಸುಮಿತ್ರಾನಂದವರ್ಧನಃ. ನಿನ್ನ ಬೇರ್ಪಡೆಯಿಂದ ಕಂಗೆಟ್ಟಿದ್ದಾನೆ. ವಿಯೋಗ
ವಿಯೋಗ ಅಂದ್ರೇನು? ಸಪರೇಷನ್, ಕನ್ನಡದಲ್ಲಿ ಬೇರ್ಪಡೆ. ನಿನ್ನ ಬೇರ್ಪಡೆಯಿಂದ ಕಂಗೆಟ್ಟಿದ್ದಾನೆ ಅವನು, ನಿನ್ನನ್ನು ಕುಶಲವೇ ಎಂದಿದ್ದಾನೆ. ಸುಮಿತ್ರಾನಂದವರ್ಧನ, ಸುಮಿತ್ರೆ ಎಂಬ ತಾಯಿಗೆ ಆನಂದವನ್ನು ಉಕ್ಕಿಸಿದ ಲಕ್ಷ್ಮಣನೂ ನಿನ್ನ ಕೌಶಲವನ್ನು ಕೇಳಿದ್ದಾನೆ. ಅಭಿವಾದ್ಯ ಮಹಾಬಾಹು ಸತ್ವಾಂ ಕೌಶಲಮಬ್ರವೀತ್, ಕುಶಲವೇ ಎಂದು ಕೇಳುವ ಮೊದಲು ನಮಸ್ಕಾರ ಮಾಡಿದ್ದಾನೆ. ಈಗ ಒಂದು ಆ್ಯಡ್ ಮಾಡ್ದ, ರಾಮಸ್ಯ ಚ ಸಖಾದೇವಿ ಸುಗ್ರೀವೋ ನಾಮವಾನರಃ. ರಾಮನ ಗೆಳೆಯ ಸುಗ್ರೀವ ಎಂಬ ಕಪಿಯೂ ಕೇಳಿದ್ದಾನೆ. ರಾಜಾವಾನರ ಮುಖ್ಯಾನಾಂ ತತ್ವಾಂ ಕೌಶಲಮಬ್ರವೀತ್ ನಿತ್ಯಂ ಸ್ಮರತಿ ತೇ ರಾಮಃ ಸಸುಗ್ರೀವಸ್ಥ ಲಕ್ಷ್ಮಣಃ. ಎಲ್ಲ ಕಪಿಗಳ ಒಡೆಯ ನಿನ್ನನ್ನು ಕುಶಲವೇ ಎಂದಿದ್ದಾನೆ. ತಾಯಿ, ರಾಮ ನಿತ್ಯವೂ ನಿನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ದಿಷ್ಟ್ಯಾ ಜೀವಸಿ ವೈದೇಹಿ ರಾಕ್ಷಸೀ ವಶಮಾಗತ ನಚಿರಾದ್ರಕ್ಷಸೇ ರಾಮಂ ಲಕ್ಷ್ಮಣಂಚ ಮಹಾರಥಂ. ದೇವರ ದಯೆಯಿಂದ ರಕ್ಕಸಿಯರ ಕೈಯೊಳಗಿದ್ದರೂ ಬದುಕಿದ್ದಿ. ಬೇಗದಲ್ಲಿಯೇ ರಾಮನನ್ನು ಲಕ್ಷ್ಮಣನನ್ನು ನೀನು ನೋಡುತ್ತೀಯ. ಮಧ್ಯೆ ವಾನರ ಕೋಟೀನಾಂ ಸುಗ್ರೀವಂ ಚಾಮಿತೌಜತಂ ಅಹಂ ಸುಗ್ರೀವ ಸಚಿವೋ ಹನುಮಾನ್ ನಾಮ ವಾನರಃ. ಸುಗ್ರೀವನನ್ನು ನೋಡ್ತೀಯ, ಕಪಿಗಳ ಒಡೆಯನಾಗಿ ಅವನು ಬರ್ತಾನೆ. ನಾನು ಸುಗ್ರೀವನ ಗೆಳೆಯ, ಆಪ್ತ ಕಾರ್ಯದರ್ಶಿ. ಸಚಿವ ಅಂದರೆ ಆಪ್ತ ಕಾರ್ಯದರ್ಶಿ, ಮ್ಯಾನೇಜರ್. ಹನುಮಾನ್ ನಾಮ ವಾನರಃ, ಹನುಮಂತ ಅಂತ ನನ್ನ ಹೆಸರು. ಪ್ರವಿಷ್ಟೋ ನಗರೀಂ ಲಂಕಾಂ ಲಂಘಯಿತ್ವಾ ಮಹೋದಧಿಂ ಕೃತ್ವಾ ಮೂರ್ಧಿಪದನ್ಯಾತಂ ರಾವಣಸ್ಯ ದುರಾತ್ಮನಃ. ನಾನು ನಗರವನ್ನು ಹೊಕ್ಕಿದ್ದೇನೆ, ಕಡಲನ್ನು ದಾಟಿ. ನಾನು ಎಡಗಾಲನ್ನು ಇಟ್ಟಿದ್ದೇನೆ ಲಂಕೆಯ ಮೇಲೆ, ಅದರ ಅರ್ಥ ರಾವಣನ ತಲೆ ಮೇಲೆ ಇಟ್ಟಿದ್ದೀನಿ ಅಂತಲೇ ಅರ್ಥ. ತ್ವಾಂ ದ್ರಷ್ಟುಮುಪಯಾತೋಹಂ ಸಮಾಶ್ರಿತ್ಯ ಪರಾಕ್ರಮಂ ನಾಹಮಸ್ಮಿ ತಥಾ ದೇವಿ ಯಥಾ ತ್ವಮವಗಚ್ಚಸಿ. ನಿನ್ನನ್ನು ನೋಡಬೇಕು ಅಂತ ಬಂದಿದ್ದೇನೆ, ನೀನು ಏನನ್ನ ಏನು ಅಂತ ಅಂದ್ಕೊಂಡಿದ್ದೀಯೋ ಹಾಗೆ ನಾನಿಲ್ಲ ಅಂದ. ನೇರವಾದ ಅನುವಾದ, ನಾಹಂ ಅಸ್ಮಿ ತಥಾ ದೇವಿ ಯಥಾ ಮಾಂ ಅವಗಚ್ಚಸಿ. ವಿಶಂಕಾತ್ಯಜ್ಯತಾಮೇಷ ಶ್ರದ್ಧತ್ಸ್ವ ವದತೋ ಮಮಾಂ. ವಿಶಂಕಾತ್ಯಜ್ಯತಾಂ, ಈ ಶಂಕೆಯನ್ನು ತೊರೆದು ಬಿಡು, ನಾನು ಹೇಳಿದ್ದನ್ನು ನಂಬು ಎಂದ. ಹೀಗೆ ಸುಂದರಕಾಂಡದಲ್ಲಿ 34ನೆಯ ಸರ್ಗ. ತಾಂತು ರಾಮಕಥಾಂ ಶ್ರುತ್ವಾ ವೈದೇಹಿ ವಾನರರ್ಚಭಾತ್ ಉವಾಚ ವಚನಂ ಸಾಂತ್ವಮಿದಂ ಮಧುರಯಾ ಗಿರಾಂ. ಆ ರಾಮನ ಕಥೆಯನ್ನು ಕೇಳಿ ವೈದೇಹಿ ಸಂತೋಷದಿಂದ ಈ ಮಧುರವಾದ ನುಡಿಯನ್ನು ನುಡಿದಳು. ಕ್ವತೆ ರಾಮೇಣ ತಂ ಸರ್ಗ, ಹೇಗಾಯಿತು ರಾಮನ ಜೊತೆಗೆ ನಿನ್ನ ಭೇಟಿ? ಕಥಂ ಜಾನಾತಿ ಲಕ್ಷ್ಮಣಂ, ಲಕ್ಷ್ಮಣನ ಬಗ್ಗೆ ಹೇಗೆ ತಿಳಿದಿದ್ದಿ? ವಾನರಾಣಾಂ ನರಾಣಾಂಚ ಕಥಮಾಸೀತ್ ಸಮಾಗಮ, ಕಪಿಗಳಿಗೂ ಮನುಷ್ಯರಿಗೂ ಎಲ್ಲಿಂದ ಸಮಾಗಮ? ಯಾನಿ ರಾಮಸ್ಯ ಚಿಹ್ನಾನಿ ಲಕ್ಷ್ಮಣಸ್ಯ ಚ ವಾನರ ತಾನಿ ಭೂಯಸ್ತಮಾಚಕ್ಷ್ವ ನಮಾಂ ಶೋಕಸ್ತಮಾವಿಚೇತ್. ರಾಮನ ಚಿಹ್ನೆಗಳೇನು, ಲಕ್ಷ್ಮಣನ ಚಿಹ್ನೆ ಏನು, ಅದನ್ನು ನಮಗೆ ಹೇಳು, ನನಗೆ ಶೋಕ ಬರಬಾರದು. ಕೀದೃಚಂ ತಸ್ಯ ಸಂಸ್ಥಾನಂ ರೂಪಂ ತಸ್ಯ ಚ ಕೀದೃಚಂ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಚ ಶಂಸಮೇ. ಅವನ ನಿಲುವು ಹೇಗೆ, ಅವನ ರೂಪ ಹೇಗೆ, ಅವನ ತೋಳು ಹೇಗೆ, ಅವನ ತೊಡೆ ಹೇಗೆ, ಹಾಗೆ ಲಕ್ಷ್ಮಣನದ್ದು ಹೇಳು. ಏವ ಮುಕ್ತಸ್ತು ವೈದೇಶ್ಯ ಹನುಮಾನ್ ಮಾರುತಾತ್ಮಜ ತಥೋ ರಾಮಂ ಯಥಾ ತತ್ವಮಾಖ್ಯಾತುಮುಪಚಕ್ರಮೇ. ಹೀಗೆ ಸೀತೆ ಕೇಳಿದ ಕೂಡಲೇ ಹನುಮಂತ ಮಾತನಾಡಲಿಕ್ಕೆ ಶುರು ಮಾಡಿದ, ರಾಮನ ರೂಪವನ್ನು ನುಡಿದ. ಇದು ಮೂರ್ತಿ ಲಕ್ಷಣಕ್ಕೆ ಅತ್ಯಂತ ಉಪಯುಕ್ತವಾದದ್ದು, ಧ್ಯಾನಕ್ಕೂ ಉಪಯುಕ್ತವಾದದ್ದು. ಎಲ್ಲ ರೂಪವನ್ನು ಹೀಗೆ ಚಿಂತನೆ ಮಾಡಬೇಕು. ಜಾನಂತಿ ಬತ ದಿಷ್ಟ್ಯಾ ಮಾಂ ವೈದೇಹಿ ಪರಿಪೃಚ್ಛಸಿ ಭರ್ತು ಕಮಲಪತ್ರಾಕ್ಷಿ ಸಂಸ್ಥಾನಂ ಲಕ್ಷ್ಮಣಸ್ಯ ಚ. ದೇವರ ದಯದಿಂದ ಇದನ್ನು ಕೇಳಬೇಕು ಅಂತ ಅನ್ನಿಸ್ತು.
ಸರಿಯಾದವನ ಹತ್ರ ಕೇಳಿದ್ದಿ. ಕೇಳಿ ಈ ರೀತಿ ಗಟ್ಟಿ ಮಾಡಿಕೊಳ್ಬಹುದು ಅಂತ ನಿನಗನ್ನಿಸ್ತಲ್ಲ. ಅದರಿಂದಾಗಿ ಹೇಳ್ತೇನೆ, ಕೇಳು. ತೇಜಸಾ ಆದಿತ್ಯ ಸಂಕಾಚ ಕ್ಷಮಯಾ ಪೃಥಿವೀತಮಃ ಬೃಹಸ್ಪತಿತಮೋ ಬುದ್ಧ್ಯಾ ಯಶಸಾ ವಾಸವೋಪಮಃ. ತೇಜಸ್ಸಿನಿಂದ ಸೂರ್ಯನಂತೆ ಇರುವವ, ಕ್ಷಮೆಯಲ್ಲಿ ಭೂಮಿಯಂತೆ ಇರುವವ, ಬೃಹಸ್ಪತಿ ಸಮೋ ಬುದ್ಧ್ಯಾ ಬುದ್ಧಿಯಿಂದ ಬೃಹಸ್ಪತಿಗೆ ಸಮ, ಯಶಸಾ ವಾಸವೋಪಮಃ ಕೀರ್ತಿಯಿಂದ ಇಂದ್ರನಿಗೆ ಸಮ. ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತಾ ರಕ್ಷಿತಾ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಚ ಪರಂತಪಃ. ಜೀವಲೋಕವನ್ನು ರಕ್ಷಣೆ ಮಾಡುವವ, ತನ್ನ ಜನರನ್ನು ರಕ್ಷಣೆ ಮಾಡುವವ, ತನ್ನ ಒಂದು ನಡೆಯನ್ನು ಎಚ್ಚರದಿಂದ ಕಾಯ್ದುಕೊಳ್ಳುವವ, ಧರ್ಮವನ್ನೂ ರಕ್ಷಣೆ ಮಾಡುವವ, ಪರಂತಪಃ ಪರಂತಪ. ಪರ ಅಂತಂದರೆ ಶತ್ರುಗಳು, ಶತ್ರುಗಳನ್ನು ಕಾಡುವವ ಪರಂತಪ ಅಂತ. ರಾಮೋ ಭಾಮಿನಿ ಲೋಕಸ್ಯ ಚಾತುರ್ವರ್ಣ್ಯಸ್ಯ ರಕ್ಷಿತಾ ಮರ್ಯಾದಾನಾಂಚ ಲೋಕಸ್ಯ ಕರ್ತಾ ಕಾರಯಿತಾ ಚತಃ. ಓ ಭಾಮಿನಿ, ಸೀತೆಯೇ, ಲೋಕವನ್ನು ರಕ್ಷಿಸುವವ, ಚಾತುರ್ವರ್ಣ್ಯವನ್ನು ರಕ್ಷಿಸುವವ, 4 ತರಹದ ಜನರನ್ನು ರಕ್ಷಣೆ ಮಾಡುವವ ಅಂತ. ಮರ್ಯಾದಾನಾಂಚ ಲೋಕಶ್ಚ ಕರ್ತ, ಮನುಷ್ಯರು ಅಂದರೆ ಹೀಗಿರಬೇಕು ಅನ್ನುವ ಸೀಮೆಯನ್ನು ಸೃಷ್ಟಿ ಮಾಡಿದವ. ಅಂದರೆ ಇದು ಮನುಷ್ಯರು ಇರಬೇಕಾದ ರೀತಿ. ಕರ್ತ ಕಾರಯಿತ ಚತಃ. ಅರ್ಚಿಷ್ಮಾನರ್ಚಿತೋತ್ಯರ್ಥಂ ಬ್ರಹ್ಮಚರ್ಯವ್ರತೆ ಸ್ಥಿತಃ ಸಾಧೂನಾಮುಪಕಾರಜ್ಞಃ ಪ್ರಚಾರಜ್ಞಶ್ಚ ಕರ್ಮಣಾಂ. ಅರ್ಚಿಷ್ಮಾನ್ ಒಳ್ಳೆಯ ಮೈಕಾಂತಿಯವ, ಅರ್ಚಿತಃ ಅತ್ಯರ್ಥಂ ಲೋಕದಿಂದ ಪೂಜಿತನಾದವ, ಬ್ರಹ್ಮಚರ್ಯವ್ರತೆ ಸ್ಥಿತಃ ಬ್ರಹ್ಮಚರ್ಯದಲ್ಲಿ ಇದ್ದಾನೆ. ಬ್ರಹ್ಮಚರ್ಯ ಅನ್ನೋದಕ್ಕೆ ಬ್ರಹ್ಮ ಅಂದರೆ ವೇದ, ವೇದದಲ್ಲಿ ತೊಡಗಿದ್ದಾನೆ, ಅದು ಬ್ರಹ್ಮಚರ್ಯ. ವೇದದಲ್ಲಿ ವೇದದ ವ್ರತಗಳು, ವೇದ ಏನೇನು ಹೇಳಿದೆ ಆ ಎಲ್ಲ ವ್ರತಗಳಲ್ಲಿ ತೊಡಗಿದವ ಅಂತ. ಇನ್ನು ನಮಗೆಲ್ಲ ಕೆಲವರಿಗೆಲ್ಲ ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ದೇವರು, ದೇವರಲ್ಲಿ ತೊಡಗಿದವ ಅಂತ. ಬ್ರಹ್ಮಚರ್ಯ ಯಾವಾಗ ವೇದದಲ್ಲಿ ತೊಡಗೋದಾಗತ್ತೆ ಆವಾಗ ಯದ್ವಾ ತದ್ವಾ ಭೋಗ ಮಾಡೋದಿಲ್ಲ, ಅದು ಬ್ರಹ್ಮಚರ್ಯ. ನೇರವಾದ ಅರ್ಥ ಬ್ರಹ್ಮಚರ್ಯ ಅಂದರೆ ವೇದನಿಷ್ಠ ಅಂತ, ಬ್ರಾಹ್ಮಣ ಅಂತಂದರೆ ವೇದನಿಷ್ಠ ಅಂತ. ಹಾಗೆ ಸಾಧೂನಾಂ ಉಪಕಾರಜ್ಞ, ಸಜ್ಜನರ ಉಪಕಾರವನ್ನು ತಿಳಿದವ, ಪ್ರಚಾರಜ್ಞಶ್ಚ ಕರ್ಮಣಾಂ ತನ್ನ ಕರ್ಮವನ್ನು ಎಲ್ಲರಿಗೂ ಮುಟ್ಟಿಸುವಂತೆ ಮಾಡುವವ, ರಾಜನೀತ್ಯಾಂ ವಿನೀತಶ್ಚ ಬ್ರಾಹ್ಮಣಾನಾಂ ಉಪಾತಕಃ ಜ್ಞಾನವಾನ್ ಶೀಲಸಂಪನ್ನೋ ವಿನೀತಶ್ಚ ಪರಂತಪಃ. ರಾಜನೀತಿಯಲ್ಲಿ ಚೆನ್ನಾಗಿ ತೊಡಗಿದವ, ವಿನೀತ ವಿಶಿಷ್ಟವಾಗಿ ಒಯ್ಯಲ್ಪಟ್ಟವ ಅಂತ. ಬ್ರಾಹ್ಮಣಾನಾಂ ಉಪಾತಕಃ ಬ್ರಾಹ್ಮಣರ ಉಪಾಸಕ, ಜ್ಞಾನವಾನ್ ಶೀಲಸಂಪನ್ನ ಜ್ಞಾನವಾನ್ ಅರಿವಿನಿಂದ ಕೂಡಿದವ, ಶೀಲ ಒಳ್ಳೆ ಕ್ಯಾರೆಕ್ಟರ್ ಅದರಿಂದ ತುಂಬಿದವ, ಒಳ್ಳೆಯ ತಪಸ್ಸನ್ನು ಗೈದವ, ಯಜುರ್ವೇದ ವಿನೀತಶ್ಚ ವೇದ ವಿದ್ಭಿಸ್ಸು ಪೂಜಿತಃ ಧನುರ್ವೇದೇ ಚ ವೇದೇ ಚ ವೇದಾಂಗೇ ಚ ನಿಷ್ಠಿತಃ. ಯಜುರ್ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವ. 4 ವೇದಗಳಿಗೆ 4 ಉಪಾಂಗಗಳಿವೆ. ಋಗ್ವೇದದ ಉಪವೇದ ಆಯುರ್ವೇದ, ಚಿಕಿತ್ಸಾಶಾಸ್ತ್ರ. ಆಯ್ತಾ? ಯಜುರ್ವೇದದ ಉಪವೇದ ಧನುರ್ವೇದ. ಹೀಗಾಗಿ ಕ್ಷತ್ರಿಯರೆಲ್ಲ ಯಜುರ್ವೇದಿಗಳೇ ಇರ್ತಾರೆ ಸಾಮಾನ್ಯವಾಗಿ. ಆದರೆ ಅವರು ಬಳಸೋದು ಅಥರ್ವವೇದ. ಪೌರೋಹಿತ್ಯಕ್ಕೆ ಬಳಸುವಂಥದ್ದು ಅಥರ್ವವೇದ,
ಆದರೆ ಅವರ ವೈಯಕ್ತಿಕ ಶಾಖೆ ಯಾವುದು ಅಂತಂದರೆ ಯಜುರ್ವೇದ. ಅಲ್ಲ, ಹಾಗಾದರೆ ಬ್ರಾಹ್ಮಣರು ಬಂದಿದ್ದಾರೆ. ಹೌದು, ಬ್ರಾಹ್ಮಣರು ಏನು ಕನ್ವರ್ಟ್ ಆಗಿದ್ದಾರೆ ಅವರು, ಅಂದರೆ ಕ್ಷತ್ರಿಯರಾಗಿದ್ದು ಬ್ರಾಹ್ಮಣರಾದವರು ಯಜುರ್ವೇದವನ್ನೇ ಉಳಿಸ್ಕೊಂಡು ಬಂದರು. ಅದರಿಂದಾಗಿ ಯಜುರ್ವೇದ ವಿನೀತ, ರಾಮನದ್ದು ಯಜುರ್ವೇದ. ವೇದ ವಿದ್ಧಿ ಸುಪೂಜಿತ, ವೇದವನ್ನು ಬಲ್ಲವರು ಅವನನ್ನು ಚೆನ್ನಾಗಿ ಪೂಜಿಸಿದ್ದಾರೆ. ಧನುರ್ವೇದೇ ಚ ವೇದೇ ಚ ವೇದಾಂಗೇ ಚ ನಿಷ್ಠಿತ. ಸಾಮವೇದದ ಉಪವೇದ ಸಂಗೀತ, ಅಥರ್ವವೇದದ ಉಪವೇದ ಯಂತ್ರವೇದ. ಯಂತ್ರ ಅಂದರೆ ಚಿಕಿತ್ಸೆ, ಸರ್ವಸಮ್ಮೋಹನ, ರಾಜನೀತಿ ಎಲ್ಲವೂ ಬರುತ್ತೆ ಯಂತ್ರ ಅಂದರೆ. ಅದರಲ್ಲಿ ಜಾಣ ಅಂತ ಅಂದರೆ ಇಲ್ಲಿಲ್ಲ. ಅಥರ್ವವೇದದ ಉಪವೇದ ಅದು. ಧನುರ್ವೇದ ಅನ್ನೋದು ಯಜುರ್ವೇದದ ಉಪವೇದ. ಧನುರ್ವೇದೇ ಚ ವೇದೇ ಚ ವೇದಾಂಗೇಶು ಚ ನಿಷ್ಠಿತ. ವೇದಾಂಗಗಳು ಏನಿದೆ ಅದೆಲ್ಲವೂ ಅವನಿಗೆ ಗೊತ್ತು. ವಿಪುಲಾಂಸಃ, ಹಿರಿದಾದ ತೋಳಿನವ. ಮಹಾಬಾಹು, ದಪ್ಪವಾದ ಕೈಯವ. ಕಂಬುಗ್ರೀವ, ನುಣುಪಾದ ಕೊರಳವನು. ಶುಭಾನನಃ, ನೋಡಲಿಕ್ಕೆ ಚಂದ. ಅವನನ್ನು ನೋಡಿದ್ರೆ ನಮಗೆ ಮಂಗಳ ಆಗತ್ತೆ. ಅದಕ್ಕೆ ಶುಭಾನನಃ. ಗೂಢ ಜತ್ರು, ಜತ್ರು ಅಂತಂದರೆ ಕತ್ತಿನ ಕೆಳಗಡೆ ಎದೆಯ ಮೇಲ್ಗಡೆ ಇರುವಂತಹ ಮೂಳೆ, ಅದನ್ನು ಜತ್ರು ಅಂತ ಕರೀತಾರೆ. ಅದು ಕಾಣಬಾರದು. ಇದು ಕಾಣ್ತಾ ಇತ್ತು ಅಂದರೆ ಅಲ್ಲಿ ಮಾಂಸ ಕಡಿಮೆ ಇದೆ ಅಂತ ಅರ್ಥ. ಇದು ಕಾಣೋದಿಲ್ಲ, ಅದು ಗೂಢ ಜತ್ರುಹು. ಆಮೇಲೆ ಸುತಾಮ್ರಾಕ್ಷ, ಕೆಂಪು ಕಣ್ಣಿನವ. ತುದಿಯಲ್ಲಿ ಅಂದರೆ ರಕ್ತ ಸಂಚಾರ ಚೆನ್ನಾಗಿದೆ ಅಂತ. ಬಿಳಿಚ್ಕೊಂಡ್ಬಿಟ್ಟಿದ್ರೆ ರೋಗ ಇದೆ ಅಂತ ಅರ್ಥ. ಸುತಾಮ್ರಾಕ್ಷ ರಾಮೋ ನಾಮ ಜನೈಶ್ರುತಃ, ರಾಮ ಅಂತ ಅವನ ಹೆಸರು. ದುಂದುಭಿಸ್ವನ ನಿರ್ಘೋಚ ಸ್ನಿಗ್ಧವರ್ಣ ಪ್ರತಾಪವಾನ್ ಸಮಶ್ಚ ಸುವಿಭಕ್ತಾಂಗೋ ವರ್ಣಂ ಚಾಮಂ ತಮಾಶ್ರಿತಃ. ಇನ್ನು ದುಂದುಭಿಸ್ವನ ನಿರ್ಘೋಚ, ಆಳವಾದ ದನಿಯವನು. ಆಯ್ತಾ? ಸ್ನಿಗ್ಧ ದುಂದುಭಿಸ್ವನ ನಿರ್ಘೋಚ, ಕೀಚಲು ಧ್ವನಿ ಅಲ್ಲ. ಸ್ನಿಗ್ಧವರ್ಣ, ಒಂದು ಸ್ವಲ್ಪ ತುಂಬಿದ ಒಣಗಿದ ಬಣ್ಣ ಅಲ್ಲ, ಸ್ವಲ್ಪ ಒದ್ದೆಯೋ ಎನ್ನುವಂತೆ ಇರುವಂತಹ ಬಣ್ಣ. ಅಂದರೆ ರಕ್ತ ಸಂಚಾರ ಚೆನ್ನಾಗಾಗ್ತಾ ಇದೆ, ನೀರಿನ ಅಂಶ ಚೆನ್ನಾಗಿ ಇದೆ ಮೂಳೆಯಲ್ಲಿ, ಇದು ಮೈಯಲ್ಲಿ, ಚರ್ಮದಲ್ಲಿ ತೇವಾಂಶ ಉಳಿದಿರುತ್ತೆ ಅಂತ. ಚರ್ಮದಲ್ಲಿರುವ ತೇವಾಂಶ ಏನಿದೆ ಅದನ್ನು ಅವ್ರೇನಂತ ಕರೀತಾರೆ? ಸ್ನಿಗ್ಧವರ್ಣ ಅಂದರು. ಪ್ರತಾಪವಾನ್ ಸಮಶ್ಚ ಸುವಿಭಕ್ತಾಂಗ, ಸಮವಾದ ಅಂಗ, ಯಾವ್ದ್ಯಾವ್ದು ಎಷ್ಟೆಷ್ಟಿರಬೇಕೋ ಅಷ್ಟೇ. ಸುವಿಭಕ್ತಾಂಗ, ಯಾವ ಅಂಗ ಎಷ್ಟಿರಬೇಕೋ ಅಷ್ಟಿರಬೇಕು. ಒಂದು ಉದ್ದ, ಇನ್ನೊಂದು ಮೋಟ, ಆ ತರಹ ಅಲ್ಲ. ಇದನ್ನು ಸುವಿಭಕ್ತಾಂಗ ಅಂತ ಕರೀತಾರೆ. ವರ್ಣಂ ಶ್ಯಾಮಂ ತಮಾಶ್ರಿತಃ, ನೀಲಿ ಬಣ್ಣದಲ್ಲಿ ಇರುವವ. ತ್ರಿಸ್ಥಿರ ತ್ರಿಪ್ರಲಂಬಶ್ಚ ತ್ರಿಸಮಃ ತ್ರಿಶುಚೋನ್ನತಃ ತ್ರಿತಾಮ್ರಸ್ತ್ರಿಶುಚ ಸ್ನಿಗ್ಧೋ ಗಂಭೀರಸ್ತ್ರಿಶು ನಿತ್ಯತಃ. ನಮ್ಮ ಸೌಂದರ್ಯದ ಕಲ್ಪನೆ. ಮೂರರಲ್ಲಿ ಸ್ಥಿರವಾಗಿರಬೇಕು, ಮೂರು ಜಾರಬೇಕು, ಮೂರರಲ್ಲಿ ಸಮವಾಗಿರಬೇಕು, ಮೂರು ಎತ್ತರವಾಗಿರಬೇಕು. ತ್ರಿತಾಮ್ರ, ಮೂರು ಕೆಂಪು, ಮೂರು ಸ್ವಲ್ಪ ಆಯಿಲಿ ಒದ್ದೆಯಾಗಿರಬೇಕು. ಗಂಭೀರ ತ್ರಿಷು, ಮೂರರಲ್ಲಿ ಆಳವಾಗಿರಬೇಕು. ಏನು ಹಾಗಂದ್ರೆ? ತ್ರಿವಲೀಮಾನ್ ತ್ರ್ಯವನತಃ ಚತುರ್ವ್ಯಂಗ್ಯಸ್ತ್ರಿಶೀರ್ಚವಾನ್ ಚತುಷ್ಕಲಶ್ಚತುರ್ಲೇಖ ಚತುಷ್ಕಿಷ್ಕುಶ್ಚತುಸ್ಸಮಃ. ಮೂರು ಗೆರೆ ಇರಬೇಕು. ಎಲ್ಲಿ? ತ್ರ್ಯವನತಃ, ಮೂರರಲ್ಲಿ ಬಾಗಿರಬೇಕು. ಚತುರ್ವ್ಯಂಗ್ಯ, ನಾಲ್ಕು ಸ್ಫುಟವಾಗಿ ಕಾಣಬೇಕು. ತ್ರಿಶೀರ್ಷವಾನ್, ಮೂರು ಎದ್ದು ಹೊಡಿಬೇಕು. ಚತುಷ್ಕಲಹ, ನಾಲ್ಕು ಕಲೆಗಳಿರಬೇಕು, ನಾಲ್ಕು ಗೆರೆಗಳಿರಬೇಕು.
4 ಕಿಷ್ಕು ಇರಬೇಕು, 4ರಲ್ಲಿ ಸಮನಾಗಿರಬೇಕು. ಚತುರ್ದಶ ಸಮದ್ವಂದ್ವ, 14ರಲ್ಲಿ 2 ಜೋಡಿಗಳು ಅಂದರೆ 7ರ 2 ಜೋಡಿಗಳು ಅಂದರೆ 14 ಆಗತ್ತೆ, ಸಮವಾಗಿ ಇರಬೇಕು. ಚತುರ್ದ್ರಂಷ್ಟ್ರ, 4 ಹಲ್ಲೋ ಇದು. ಚತುರ್ಗತಿ, 4 ತರಹದ ನಡೆ ಇರಬೇಕು. ಮಹೋಷ್ಠ ಹನ ನಾತಶ್ಚ, ತುಟಿ, ಆಮೇಲೆ ಹನು, ಕೆನ್ನೆ, ನಾಸ, ಮೂಗು ತೋರ್ತಾ ಇರಬೇಕು. ಪಂಚಸ್ನಿಗ್ಧ, 5ರಲ್ಲಿ ಮಿದುವಾಗಿರಬೇಕು. ಅಷ್ಟವಂಶವಾನ್, 8 ವಂಶ ಇರಬೇಕು. ಏನು ಹಾಗಂದ್ರೆ ದಶಪದ್ಮ, 10 ಪದ್ಮ. ದಶಬೃಹತ್, 10ರಲ್ಲಿ ದೊಡ್ಡದಿರಬೇಕು. 3 ಇರಬೇಕು. 2 ಬಿಳಿ ಇರಬೇಕು. 6ರಲ್ಲಿ ಎತ್ತರ ಇರಬೇಕು. 9 ಅಡಿ ಇರಬೇಕು. ಹೀಗೆ ರಾಮ ಇದ್ದಾನೆ ಅಂತಾನೆ. ಅದು ಏನು ಅಂತ ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನು ಇಲ್ಲಿ ಮುಗಿಸೋಣ. ಕೃಷ್ಣಾರ್ಪಣಮಸ್ತು.